ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್. ಬೆಳಗ್ಗೆ ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ಬಟಾಣಿ ಮತ್ತು ಕಡಲೆಕಾಯಿ ಸಾಂಬಾರು ಅಂತಾರೋ ಅಥವಾ ಗ್ರೇವಿ ಅಂತಾರೋ ಗೊತ್ತಿಲ್ಲ, ನಾನು ಸಾಂಬಾರು ಅಂತೀರಿ. ಸೊ ಅದೇ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆಗೆ ಮತ್ತು ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಕೊಡಬೇಕಂತೆ. ನೋಡಿ, ನಮ್ಮ ಅಪೋಸಿಟೇ ಇರ್ತಾರೆ ಅವ್ರು ಯಾವಾಗಲೂ. ಸೊ ನೋಡೋಣ ಯಾವ್ದು ಮಾಡ್ತೀನಿ ಅಂತ ನೋಡೋಣ. ಚೆನ್ನಾಗಿರುತ್ತೆ ಫ್ರೆಂಡ್. ಇದು ಕಾಳು ಪಲ್ಯ ಸಕ್ಕತ್ತಾಗಿರುತ್ತೆ. ವಾರದಾಗ ಒಂದು ಸರಿ ಆದರೂ ಕಾಳು ಪಲ್ಯ ಮಾಡ್ತೀನಿ. ಮತ್ತು ಕಾಳು ಜೊತೆಗೆ ನಾನು ಆಲೂಗಡ್ಡೆನೂ ಕೂಡ ಹಾಕ್ತಾಯಿದ್ದೀನಿ ದೊಡ್ಡದಾಗಿ. ಆಮೇಲೆ ಪೀಸ್ ಮಾಡಿಕೊಂಡ್ರೆ ಆಗುತ್ತೆ. ಸ್ವಲ್ಪ ಬೇಯಕ್ಕೆ ಸಿಪ್ಪೇನು ತೆಗೆದಿಲ್ಲ, ಆಮೇಲೆ ತೆಗಿಯೋಣ ಅಂತ. ಇವಾಗ ಒಂದು 4-5 ವಿಷಲ್ ಹಾಕೊಂಡಿದ್ದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗ್ಯಾಸ್. ಹಾಗೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ಅನ್ನ ಟಿಫನ್ ತೊಗೊಂಡೋಗ್ತೀರಿ, ಇಬ್ಬರು ತೊಗೊಂಡೋಗ್ತೀವಿ ಟಿಫನ್ನು. ಸೊ ಹಾಗೆ ಅನ್ನನೂ ಮಾಡ್ತಾಯಿದ್ದೀನಿ, ನಾಷ್ಟನೂ ಮಾಡ್ತಾಯಿದ್ದೀನಿ. ಎರಡೂ ಬೇಕು ನನಗೆ. ಬೆಳಗ್ಗೆನೇ ಮಧ್ಯಾಹ್ನಕ್ಕೆ ಊಟಕ್ಕೆ ಮತ್ತು ಬೆಳಗ್ಗೆ ನಾಷ್ಟ. ಸೊ 3 ಟೈಮ್ ಅದೇ ತಿನ್ನೋ ಅಂದರೆ ಆಗಲ್ಲ. ಹಾಗೆ ಬಿಸಿನೀರು ಕುಡಿಯೋಕ್ಕೆ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಸಮಾಧಾನ. ಸೊ ಬಿಸಿನೀರು ಆಗಿದೆ. ಸ್ವಲ್ಪ ನೀರು ಕುಡಿದ್ರೆ ಆರಾಮ ಅನಿಸುತ್ತೆ ನಂದು ಮೈಂಡು. ಶುಕ್ರವಾರ ಬಂದರೆ ತುಂಬ ಕೆಲಸ ಅನಿಸುತ್ತೆ ನೋಡಿ. ಕಸ ಬಿಡಿಸೋದು, ಮನೆ ಒರೆಸೋದು, ಪೂಜೆ ಮಾಡೋದು. ನಾನು ನೋಡಿರಿ ಮಸಾಲೆ ಮಾಡೋಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮಾಟೊ ತೊಗೊಂಡಿದ್ದೀನಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 4 ಫ್ರೈ ಮಾಡೋಣ. ನಾಷ್ಟು ಆ ಥರದ ಹುಣಸೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ತೊಳೆದ್ಬಿಡೋಣ ಇದನ್ನು. ನೋಡಿ ಫ್ರೆಂಡ್, ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮಾಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಎಳ್ಳು, ಒಂದು ಸ್ಪೂನ್ ಆಗೋಷ್ಟು. ಶುಂಠಿ ಏನು ಫ್ರೈ ಮಾಡ್ಕೊತೀನಿ ಅಂದೆ, ಮಾಡ್ಕೊಳ್ಳಿಲ್ಲ. ಸೊ ನಾನು ಇವಾಗ ಮಿಕ್ಸಿಗೆ ಏನೇನು ಹಾಕ್ತಾಯಿದ್ದೀನಪ್ಪ ಅಂದರೆ, ಈರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ, ಎಳ್ಳು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಮತ್ತು ಹುಣಸೆ ಹಾಕ್ತಾಯಿದ್ದೀನಿ, ಮತ್ತು ಕೊಬ್ಬರಿ ಹಾಕ್ತೀನಿ. ತೆಂಗಿನ ಕಳೆದಿಟ್ಟಿದ್ದೀನಿ, ಎಳೆದಿದೆ. ಕಾಯಿ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿರುತ್ತೆ ಕಾಯಿ. ಇವಾಗ ನೋಡಿ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನು. ನಿಮ್ಗೆ ಎಷ್ಟು ಬೇಕು ಖಾರ ನೋಡ್ಕೊಂಡು ಹೋಗ್ಕೊಳ್ಳಿ. ಸ್ವಲ್ಪ ಖಾರ ಬೇಕು. ಆಮೇಲೆ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಅದು ಕೂಡ ಅಷ್ಟೇ ಒಂದು 2 ಸ್ಪೂನ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಮಸಾಲ, ಅದು ಕೂಡ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾ ಪುಡಿ, ಅದು ಕೂಡ 1 ಸ್ಪೂನ್ ಹಾಕ್ತೀನಿ, ಅದು ಜಾಸ್ತಿ ಹಾಕಲ್ಲ. ಮತ್ತು ರುಚಿಗೆ ತಕ್ಕಟ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನು ಚಕ್ಕೆ ಲವಂಗ ಏನೂ ಹಾಕಲ್ಲ, ನನಗೆ ಅದು ಇಷ್ಟ ಆಗಲ್ಲ. ಚಕ್ಕೆ ಲವಂಗ ಹಾಕಬೇಕು, ಆದರೆ ನಾನು ಹಾಕಲ್ಲ. ನೀವು ಬೇಕಾದ್ರೆ ಹಾಕಿ, ಚೆನ್ನಾಗಾಗುತ್ತೆ. ಮಸಾಲೆ ತಿನ್ನೋದಾದರೆ ಚೆನ್ನಾಗಿರುತ್ತೆ. ಸೊ ನಾವು ತಿನ್ನಲ್ಲ ಅದು ಚಕ್ಕೆ ಲವಂಗ ಜಾಸ್ತಿ, ಅಪರೂಪಕ್ಕೆ ತಿನ್ನೋದು. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ. ಮಸಾಲ ನೋಡಿ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಸಕ್ಕತ್ತಾಗಿ ಅಂತೈತೆ.
ತುಂಬ ಟೇಸ್ಟಾಗಿರುತ್ತೆ. ಸೂಪರಾಗಿತ್ತು ಖರಾಬ್ ಎಲ್ಲ. ಇವಾಗ ನಾನು ಆಲೂಗಡ್ಡೆ ಬೇಯಿಸ್ಕೊಂಡೆ ಅಂದರೆ ಸೊ ಅದರಲ್ಲಿ ಗ್ರೇವಿ ಥರ ಬರುತ್ತೆ ಅಂತ ಸೊ ಬೇಯಿಸ್ಕೊಂಡೆ ನಾನು. ಚೆನ್ನಾಗಿ ಬರುತ್ತೆ, ತೋರಿಸ್ತೀನಿ ನಿಮಗೂ ಕೂಡ. ಕಾಳು ಕುದಿಸ್ಕೊಂಡಿದ್ದೀನಲ್ಲ ಫ್ರೆಂಡ್, ಅದೇ ಕುಕ್ಕರಲ್ಲಿ ಮತ್ತೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. ಸೊ 1-2-3 ಸ್ಪೂನ್ ಎಣ್ಣೆ, ಮತ್ತು ಜೀರಿಗೆ, ಸಾಸಿವೆ, ಆನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಆನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಸಕ್ಕಲ ಬರುತ್ತೆ ಗ್ರೇವಿ. ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ. ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಎಣ್ಣೆಲ್ಲ ಚೆನ್ನಾಗಿ ಬಿಡುತ್ತೆ ಅಂತ ಸಕ್ಕತ್ತಾಗುತ್ತೆ ಮಾತ್ರ. ಮತ್ತು ಕಾಳು ಹಾಕ್ತಾಯಿದ್ದೀನಿ. ನಾನು ಬೇಯಿಸ್ಕೊಂಡಿರೋ ಕಾಳು ನೋಡಿ, ಈ ಥರ ಕುದಿಬೇಕು. ನೋಡಿ ಕಾಳು ಹಾಕ್ತಾಯಿದ್ದೀನಿ. ವಾವ್, ಸಕ್ಕತ್ತಾಗಿರುತ್ತೆ. ಪೂರಿ ಜೊತೆಗಂತೂ ಸೂಪರಾಗಿರುತ್ತೆ ಇದು. ಮತ್ತೆ ಒಂದು ಸ್ವಲ್ಪ ರುಚಿಗೆ ಮತ್ತೆ ಉಪ್ಪು ಮಸಾಲೆಗೆ ಹಾಕ್ತಿದ್ದೀನಿ. ಮತ್ತೆ ಸ್ವಲ್ಪ ಕಮ್ಮಿ ಇದೆ ಉಪ್ಪು, ನೋಡಿ ಮತ್ತೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬೇಕಾದರೆ. ಆನಂತರ ನಾನು ಅರಿಶಿಣ ಹಾಕ್ಕೊಂಡಿರಲಿಲ್ಲ ಆವಾಗಲೇ, ಇವಾಗ ಹಾಕ್ತಾ ಸ್ವಲ್ಪ ಅರಿಶಿಣ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಆಮೇಲೆ ಬೇಕಾದರೆ ಇನ್ನೊಂದು ಚೂರು ಮೇಲೆ ಕಲರ್ಗೋಸ್ಕರ ಖಾರ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಬೇಡ, ಸಾಕಿಷ್ಟೇ. ಇನ್ನು ಕೊತ್ತಂಬರಿ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಒಂದು ವಿಷಲ್ ಹಾಕಿದ್ರೆ ಮಸಾಲೆ ಸಾಂಬಾರು ರೆಡಿ. ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್. ಈ ಥರ ಮಾಡಿ ಒಂದ್ಸರಿ, ಈ ಥರ ಮಾಡಿ ನೋಡಿ ಒಂದೇ ಒಂದು ಸರಿ. ಆದರೆ ನಾನು ಏನು ಜಾಸ್ತಿ ಮಸಾಲಾಗೆ ಏನೂ ಹಾಕಿಲ್ಲ. ಸೊ ಕರಿಬೇವು ಮತ್ತು ಒಂದು ಸ್ವಲ್ಪ ಮೇಲೆ ಕ್ಲೋಸ್ ಮಾಡಿಬಿಟ್ಬಿಡೋಣ ಒಂದು ವಿಷಲ್ಗೆ. ಫ್ರೆಂಡ್, ಇಷ್ಟು ಬೆಲ್ಲ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿದ್ರೆ ಬೇರೆ ಟೇಸ್ಟೇ ಬೇರೆ ಇರುತ್ತೆ. ಬೆಲ್ಲ ಹಾಕ್ಬೇಕು ಸಾಂಬಾರಿಗೆ. ನಾನು ಇದಕ್ಕೆ ಗ್ರೇವಿಗೆಲ್ಲ ಬೆಲ್ಲ ಹಾಕ್ತೀನಿ, ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ. ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ. ಈ ಥರ ನೀವು ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ನಾನು ಮಾಡಿದ್ದು ಟ್ರಿಕ್ ಥರ ನೋಡಿ ಸರಿ. ವಾವ್, ಇದು ಹೆಂಗೆ ಇರುತ್ತಂದರೆ ಪೂರಿಗೆ ಸಾರು ಥರ ಇದೆ ಇದು. ಪೂರಿಗೆ ಮತ್ತು ದೋಸೆಗೆ ಅಂತೂ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಇದು. ಒಂಥರ ಗ್ರೇವಿ ಥರ ಆಗಿದೆ ನೋಡಿ. ಅಷ್ಟು ನೀರಾಗಿಲ್ಲ, ಅಷ್ಟು ಗಟ್ಟಿಯಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ನೋಡಿ, ಬೆಳಗ್ಗೆ ದೋಸೆ ಮತ್ತು ಈ ಚಟ್ನಿನೂ ಮಾಡೋದ್ರೆ ಚಟ್ನಿ ಮತ್ತು ರೈಸ್ ಮತ್ತು ಹೇಳ್ತೀನಲ್ಲ ಗ್ರೇವಿ ಸಾಂಬಾರು ಎರಡು ಅಂತೀನಿ ನಾನು. ಸೊ ಅದು ಬೆಳಗ್ಗೆನೇ ಇಷ್ಟೆಲ್ಲ ಕೆಲಸ ಆಗುತ್ತೆ. ಮನೆ ಕೂಡ ಒರೆಸ್ಕೊಂಡಿದ್ದೀನಿ, ಪೂಜೆ ಕೂಡ ಆಯಿತು. ಇವಾಗ ಟಿಫನ್ ತೊಗೊಂಡು ಹೋಗ್ತಾ ಇರೋದೆ.
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆನೇ ವಿಡಿಯೋದಲ್ಲಿ ಸಿಗೋಣ. ಯಾವುದೋ ಒಂದು ಕಮೆಂಟ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ.